ಬಿಡ್ಲೇನು? ನೋಡು ಯಾರಿಲ್ಲ, ಈಗ ತೆಗೆದು ಬಿಡ್ಲ. ಅವು ಹೆಂಗೂ ಜೀವಿಲ್ಲಲ್ಲ ಅವು, ಆಕೆಗೇನು ಗೊತ್ತಾಗತ್ತಿ? ಅಕಸ್ಮಾತಾಗಿ ಅಣ್ಣ ಮತ್ತು ದೇವಕ್ಕೆ ಕೇಳಿಬಿಟ್ರೆ ಏನು ಹೇಳಿ ನಾನು? ಸರ ಎಲ್ಲಿ ಹೋತಂದ್ರೆ ಹೋಗ್ಲಿ ತಗೋ, ಅವರೆಲ್ಲ ಎಲ್ಲಿ ಲಕ್ಷ ತಗೊಂತಾರೆ. ಅವ ದುಃಖದಾಗದವ ಅವ್ವ. ಈಗ ಮಕ್ಕಂಡಾಳೆ ಹೆಂಗು, ಜೀವಲ್ಲಿ ಬೇರೆ. ಮತ್ತು ದೇವಕ್ಕೆ ತಗೊಂಬಿಟ್ರೆ ಅಕ್ಕಿ ಹೋಗತಿ, ಅದ್ರ ಬದಲಿ ನಾನು ತಗೊಂಬಿಟ್ರೆ ನನ್ನ ಹತ್ರನೇ ಇರ್ತೈತಿ. ಏನೋ ಗೊತ್ತಲ್ಲ ಅನ್ನೋದು ಕೇಳಿದ್ರೆ ಅಷ್ಟೇ. ಇದೇನಿದೆ ಸುಡುಗಾಡ್ಸರ ಹಿಂಗೆ ಗಂಟೆ ತಿಂಗಳೇನು ಎಷ್ಟು ಬಿಚ್ಚಾಕೋದ್ರೂ ಬಿಚ್ಚಾಕ ಬರವಲ್ತ ಹಾಳಾದ್ದು. ಈಗೇನು ಮಾಡಕ್ತಾಳೆ ಇಲ್ಲಿ ಲಲಿತಾ? ಲಲಿತಾ ಏನು ಮಾಡಕತ್ತಿ? ಏನೈತಲ್ಲಿ ಕುತ್ತಿಗೆ ಹತ್ರಿ ಏನು ಮಾಡಕತ್ತಿ? ಅವಾಗ ಏನಲ್ಪ, ನಾ ಏನು ಮಾಡಕತ್ತಿಲ್ಲ. ನಾನು ಅವನ ಕುದಿ ಸರಿ ಐತೇನಿಲ್ಲ, ದೆಂಬು ಸರಿ ಇಡಾಕತ್ತಿದೆ ಅಷ್ಟ. ಬಂದ ಬಿಟ್ಟ ಬಡ್ಡಿ ಮಗ, ಎಲ್ಲಿರ್ತಾನ ಹಾಜರಾಗ್ಬಿಡ್ತಾನ ಹೊತ್ತಿಗೆ. ನಾನೊಬ್ಬಳು ಹಾಳದಕ್ಕೆ ದೊಡ್ಡ ತಕ್ಕ ಬರ್ದ. ಅಲ್ಲ, ನೀನು ಕುತ್ತಿಗೆ ಸರಿ ಮಾಡಕತ್ತಂಗೆ ಕಾಣಲಿಲ್ಲ, ಏನೋ ಬೇರೆ ಕಾಣ್ತು. ಏನಂದಿ? ಬೇರೆ ಕಾಣ್ತ? ಹೌದಾ? ಅಲ್ಲ, ನೀವೇನು ಮಾಡಕತ್ತಿರಲಿಲ್ಲ ಹೊರಗೆ? ಜನ ಪಂಡಿತರಿಗೆ ಕಾಯಕತ್ತಾರ, ಬರಲಿಲ್ಲ ಮತ್ತು ಪಂಡಿತರು ಇನ್ನೂ ಅಂಥೇಳಿ. ಮತ್ತು ಏನನ್ನೋದು ಹೋಗಿ ಮನೆಗೆ ಹೋಗಿ ಕರ್ಕೊಂಡ್ರ ರೊಕ್ಕ ನೀವು ಅವ್ರನ್ನ. ಯಾವ ಪಂಡಿತರು ಬಂದು ನಮ್ಮ ಅವ್ವನ ಮುಟ್ಟೋದು ಬೇಡ. ನಮ್ಮವ್ವ ಮೈಲಿಗೆ ಆಗ್ಬಿಟ್ಟ. ನಮ್ಮವ್ವ ಈಗ ಭಾಳ ಪವಿತ್ರದ, ಸಾಕು ಎಲ್ಲ ಎಣ್ಣ ಬೇಡ ಬೇಡ. ಸುಡುಗಾಡಕ್ಕೆ ತಗೊಂಡು ಹೋಗಕ್ಕೆ ವ್ಯವಸ್ಥೆ ಮಾಡ ನೀನು. ಏನಂದು? ಪಂಡಿತರನ್ನು ಬಂದು ನೋಡೋದು ಬೇಡ? ಪಂಡಿತರು ಬಂದು ನೋಡಿದ್ರೆ ಜೀವ ಹೋಗಿತ್ತಿ ಇಲ್ಲ ಅಂತ ಹೆಂಗೆ ಗೊತ್ತಾಗತ್ತೆ ನಿಂಗೆ? ಪಂಡಿತರು ಬಂದು ನೋಡಿದ ಮೇಲೇ ತೀರ್ಮಾನ. ಅಲ್ಲಿ ತನಕ ಏನಿಲ್ಲ, ನಮ್ಮ ಅತ್ತಿಗೆ ಏನೂ ಆಗಕ್ಕೆ ಸಾಧ್ಯ ಇಲ್ಲ. ಅದ್ರಾಗ ಬೇರೆ ನೀನು ನನ್ನ ಮೇಲೆ ಅಪೋದ ಹೊರಿಸಿದಿ, ಏನೋ ಕೊಟ್ಟಿದ್ದೀನಿ ಅದಕ್ಕೆ ಸತ್ತಾಳ ಅಂಥೇಳಿ. ಅದೆಲ್ಲ ಏನು ಬೇಡ. ಪಂಡಿತರು ನೋಡಲಿ, ಆಮೇಲೆ ನಿರ್ಧಾರ ಆಗಲಿ. ಅಲ್ಲಿಗೂ ನೀನೇನು ಈ ಮನೆ ಹಿರಿಯಕ್ಕಲ್ಲ ನಿರ್ಧಾರ ಮಾಡೋಕ್ಕೆ. ನಮ್ಮ ಯಜಮಾನ್ರದಾರ. ದೇವ್ಕಿ, ನಾಳೆಗೆ ಸ್ವಲ್ಪ ಬಿಗಿ ಹಿಡಿದು ಮಾತಾಡೋ, ಇನ್ನೇನಾರ ಮಾತಾಡ. ದೇವ್ಕಿ, ನೀ ಹೇಳಿದ್ದು ಸರಿ ಐತಿ. ನಾನು ಹೇಳ್ಬೇಕು ಅನ್ಕೊಂಡಿದ್ದೆ, ನೀ ಹೇಳ್ದಿ ಸರಿ. ಅವನ್ನ ಪಂಡಿತರ ಹತ್ರ ಚೆಕಪ್ ಮಾಡಿಸೇ ಆಮೇಲೆ ತಗೊಂಡು ಹೋಗ್ಬೇಕು. ಅಲ್ಲಿ ತನಕ ಪಂಡಿತರು ಹೇಳೋವರೆಗೂ ನಾವು ಯಾವ ನಿರ್ಧಾರಕ್ಕೂ ಬರಬಾರ್ದು. ನೀ ಹೇಳ್ದಂಗೆ ನಾನು ಪಂಡಿತರ ಮನೆಗೆ ಹೋಗಿ ಕರ್ಕೊಂಬರ್ತಾನೆ ಅವ್ರನ್ನ. ಅಯ್ಯೋ ದೇವ್ರಿ, ಪಂಡಿತರನ್ನ ಕರ್ಕೊಂಬರೋಷ್ಟಾಗ ನಾನು ಅವ್ರನ್ನ ಕೊಳ್ಳಗಿನ ಸರ ತಕೊಂಬಿಡ್ಬೇಕಲ್ಲ, ಹೆಂಗಾರ ಮಾಡಿ. ದೇವ್ಕಿ, ಇಲ್ಲಿ ಯಾಕೋ ವಾತಾವರಣ ಸರಿ ಅನ್ನಿಸ್ವಲ್ತು. ನಾನು ಪಂಡಿತರನ್ನ ಕರ್ಕೊಂಬರೋವರೆಗೂ ನೀನು ಇಲ್ಲೇ ಇರು ಅವನ ಹತ್ರನ. ನಾನು ದೌಡ್ ಹೋಗಿ ಬರ್ತಾನೆ. ಆತ್ರಿ, ಹಂಗೆ ಮಾಡೋಣ, ನೀವು ಹೋಗಿ ಬರ್ರಿ. ಎಲ್ಲಿಗೆ ಹೋಗ್ತೀಯ ತಮ್ಮ? ತಡಿ, ಬಂದೆ ನಾನು. ಗಡಬಡೇನ ಏನು ಅರ್ಜೆಂಟ ನಿನ್ಗೆ? ಅದು ಪಂಡಿತರ ಅವ್ವ ರಾತ್ರಿ ಮಕ್ಕಂಡಕ್ಕಿ ಇಟ್ಟೊತ್ತಾದ್ರೂ ಹೇಳೋವಲ್ಲು. ಆಕಿ ಜೀವಿಲ್ಲ ಅಂತ ಹೇಳಿ ಲಲಿತಾ ಹೇಳ್ತಾಳೆ. ಮತ್ತು ನನ್ನ ಹೆಂಡತಿ ಮೇಲೆ ಬೇರೆ ಅಪಾದ ಬಂದ್ಬಿಟ್ಟತಿ. ಯಾವುದಕ್ಕೂ ನೀವು ಒಂದ್ಸರಿ ನೋಡ್ರಿ. ಹೌದನ? ಅಷ್ಟನ? ನೋಡೋಣ ತಡಿ, ಅದಕ್ಕೇನು. ಸರಿ ಸರಿ. ಮತ್ತು ಏನು ಉಂಡಿದ್ಲವಾ ದೇವ್ಕಿ ರಾತ್ರಿ ಈಕಿ? ಅವರು ರಾತ್ರಿ ಹಾಲು ಅನ್ನ ಉಂಡಿದ್ರಿ. ಆಮೇಲೆ ಮಕ್ಕೊಂಡ್ಬೇಕಾರೆ ಸ್ವಲ್ಪ ಹಾಲು ಮತ್ತು ಬೆಲ್ಲ ಕಲಸಿ ತಂದು ಕೊಡು ನನಗೆ ಅಂದ್ರಿ. ಹಾಲು ತಗೊಂಬಂದ ಮೇಲೆ ಇಲ್ಲ ನಂಗೆ ಹಾಲು ಬೇಡ ಅಂದ್ರೆ ಇಲ್ಲೇ ಇಟ್ಟು ಹೋಗು ಅಂದರು. ಮತ್ತು ನೀರು ಅದನ್ನ ಇಟ್ಟು ಹೋದಿನಿ ರೀ ನಾನು. ಮತ್ತು ಅವರು ಒಂದು BP ಗುಳಿಗೆ ತಗೊತಿದ್ರಿ, ಅದನ್ನೊಂದು ಕೊಟ್ಟೆ. ಆಮೇಲೆ ನಾನು ಹೋದಿರಿ. ಅಷ್ಟನಾ? ಮತ್ತೇನಾರ ಬೇರೆ ಗುಳಿಗೆ ಏನಾರ ತೊಗೊತಿದ್ಲಕ್ಕೆ? ನಿದ್ದೆ ಬರಂಗಿಲ್ಲ ಅಂತ ಏನಾರ? ಇಲ್ರಿ, ನಿದ್ದೆ ಬರಲ್ಲ ಅಂತ ನಿದ್ದೆ ಗುಳಿಗೆ ಏನು ತಗೊಂತಿರ್ಲಿಲ್ಲ ರೀ ಅವರು. ಅದು ಬೇದಿ ಆಗಂಗಿಲ್ಲ ನನಗಂದು ಒಂದು ಪೌಡ್ರು ಒಂದು ಕುಡಿತಿದ್ರಿ ಅವರು ರಾತ್ರಿ ಬಿಸಿ ನೀರಿಗೆ ಹಾಕ್ಯಂಡು ಅಷ್ಟೇ, ಮತ್ತೇನು ಇಲ್ಲರಿ. ಹೌದೇನು? ಹಂಗಾರೆ ಇದೇನೋ ಬೇರೆ ಕೆಲಸ ಆಗೈತಿ. ಮತ್ತು ಈಗ ನಿಮ್ಮ ಅವ್ವನ ಜೀವೇನು ಹೋಗಿಲ್ಲ. ಆಕಿ ಭಾಳ ಜೋರು ನಿದ್ದೆ ಮಾಡಕತ್ತಾಳ. ಇನ್ನೊಂದು ತಾಸು ಹಿಂಗೆ ನಿದ್ದೆ ಮಾಡ್ತಾಳ. ಮತ್ತೇನಿಲ್ಲ, ನಾನೊಂದು ಪುಡಿ ಕೊಡ್ತೀನಿ. ಅದನ್ನ ಒಂದು ಸ್ವಲ್ಪ ಒಂದು ಸ್ಪೂನ್ಯಾಗ ಅರಿದು ಬಾಯಿಗೆ ಹೊಯ್ದ್ರಾತು. ಮತ್ತೇನು ಬೇಡ, ಒಂದು ಅರ್ಧ ಗಂಟೆ ಒಳಗೆ ಹೇಳ್ತಾಳೆ ಆಕಿ. ನಿದ್ದೆಲ್ಲ ನಿಂತುಳಕತ್ತಿ. ಆಕಿ ನಿಮಗೆ ಹೇಳಲಾರ್ದಂಗೆ ಏನೋ ನಿದ್ದೆಗೆ ಏನೋ ವ್ಯವಸ್ಥೆ ಮಾಡ್ಕೊಂಡಾಳ ಆಕಿ. ಆಕೆ ಎದ್ದ ಮೇಲೆ ಬೇಕಾದ್ರೆ ಕೇಳಿ ನೋಡ್ರಿ. ದೇವ್ಕಿ, ಅವು ಏನು ಗುಳಿಗೆ ತಗೊಂತಾಳ ಅಂತೇಳಿ ನಿನಗೆ ನೋಡಕ್ಕೆ ಬರಂಗಿಲ್ಲ? ಇಲ್ರಿ, ಈ ಸರಿ ಆಸ್ಪತ್ರೆ ನಾನಲ್ಲ ಕರ್ಕೊಂಡು ಹೋಗಿದ್ದು, ನಿಮ್ಮ ತಂಗಿನ ಕರ್ಕೊಂಡು ಹೋಗಿದ್ಲು. ಹೌದಾ? ಆದರೂ ನೀನು ನೋಡಬೇಕಾಗಿತ್ತು. ಇರಲಿ, ಹೆಂಗನ ಯಾಕಾಗಲಿ. ಅವು ಒಂದು ಬದುಕ್ಯಾಳ ಅನ್ನೋ ಸುದ್ದಿ ಒಂದು ಗೊತ್ತಾತಲ್ಲ, ಚಲೋ ಆತ, ಖುಷಿ ಆತದ. ಮತ್ತೇನಿಲ್ಲ. ಸರಿ ರೀ ಪಂಡಿತರ, ಆತು. ನೀವೇನು ಔಷಧಿ ಕೊಡ್ತೀರಿ ಕೊಡ್ರಿ. ಅವು ಎಚ್ಚರ ಆದಮೇಲೆ ನಾಳೆ ಇನ್ನೊಂದು ಸರಿ ನಿಮ್ಮ ಹತ್ರ ಕರ್ಕೊಂಬರ್ತಾನೆ ನಾನು.
ರೀ ಅತ್ತೆಯವರಿಗೆ ಮಿರ್ಚಿ ಮಂಡಕ್ಕಿ ಅಂದರೆ ಭಾಳ ಇಷ್ಟ. ನಾನು ಮಿರ್ಚಿ ಮಂಡಕ್ಕಿ ಮಾಡಿಬಿಡ್ತೀನಿ. ಅವ್ರು ಹೇಳಿದಾಗ ಎದ್ದು ಕೂಡಲೇ ತಿನ್ನಲಿ ಅವರು. ಹಂಗೆ ಮಾಡ್ಬೋದು ಇವಕ್ಕೆ. ನಿಮ್ಮ ಅತ್ತಿಗೆ ಏನು ಇಷ್ಟ ಅದನ್ನು ಮಾಡಿಕೊಡು ಹೇಳ್ತಾಳೆ. ನಿಮ್ಮ ಅತ್ತಿ ಜೀವಂತದಾಳ ಆತ. ನಾನಿನ್ನು ಬರಲಾ? ನೋಡ್ಬಾ ಲಲಿತಾ, ನಿಮ್ಮ ಓದಾಳ. ನೀ ಏನು ಬೇಜಾರು ಮಾಡ್ಕೊಬೇಡ. ನಿನ್ನ ಅನಾಥ ಮಾಡಿ ಹೊಂಟು ಬಿಟ್ಲ ಅಂತ ತಿಳ್ಕೊಂಬಿಟ್ಟೇನ? ಇಲ್ಲ, ನಿಮ್ಮವ್ವ ಜೀವಂತದಾಳ. ಹೋಗು ಮಕ್ಕ ತೊಳ್ಕೊಂಡು ನಿಮ್ಮ ಹೂಗೆ ಒಂದು ಲೋಟ ನೀರು ತೊಗೊಂಡು ಬಾ. ಇನ್ನು ಅರ್ಧ ತಾಸ್ನಾಗ ಹೇಳ್ತಾಳಕ್ಕಿ. ಅಯ್ಯೋ ಆಕೆ ಅಷ್ಟ್ರಾಗ ಸರ ತಗೊಂಬಿಡ್ಬೇಕಂದು ಏನು ಮಾಡಲಿ, ಯಾವುದಕ್ಕೂ ಅವಕಾಶನ ಆಗಲಿಲ್ಲ. ಆದರೆ ಬರೀ ಎದ್ದೇ ಬಿಡ್ತಾಳಂತ. ಎಲ್ಲ ಆಸ್ತಿ ನನ್ನ ಹೆಸಕ್ಕೆ ಬರೆದು ಕಾಳತ್ತಾಗಂತ ಹೇಳಿ ನಾನು ಅನ್ಕೊಂಡ್ರೆ ಈಕಿ ಎದ್ದೇ ಬಿಟ್ಲ. ಮತ್ತೆ ಜೀವ ಬಂದು ಹೋಗ್ತಾ ಈಕಿಗೆ. ಸತ್ತು ಹೋಗ್ಯಾಳ ಮಾಡ್ಕೊಂಡಿದ್ದೆ ನಾನು. ಹೌದ್ರಿ ಪಂಡಿತರ, ನೀವು ಹೇಳಿದ್ದು ಭಾಳ ಚಲೋ ಆಯ್ತು. ನೀವು ಬಂದು ನೋಡಿದ್ದಕ್ಕೆ ನೋಡ್ರಿ ನಮ್ಮ ಬದುಕ್ಯಾಳ ಅಂತ ಗೊತ್ತಾಯ್ತು. ಇಲ್ಲಾಂದ್ರೆ ನಮ್ಮಣ್ಣ ಆತಿಗೆ ನಮ್ಮ ಊರನ್ನ ಕೊಂದ ಬಿಡ್ತಿದ್ರಿ. ಎಲ್ಲ ಈಗ ಮಣ್ಣು ಹಾಕಕ್ಕೆ ವ್ಯವಸ್ಥೆ ಮಾಡ್ಕೊಂಬಿಟ್ಟಿದ್ರ ನೋಡ್ರಿ. ಏಯ್ ಲಲಿತಾ, ಮುಚ್ಚು ಬಾಯಿನ. ನಾನು ಮಣ್ಣು ಹಾಕಕ್ಕೆ ರೆಡಿ ಮಾಡಿದ್ದು, ನೀನು ಹೇಳಿದ್ದು ರೆಡಿ ಮಾಡಿ ಅಣ್ಣ ಅವು ಜೀವಂತಿಲ್ಲ ಅಂತ ಹೇಳಿ. ಈಗ ನಾಲ್ಗೆ ಹೊಳಸ್ತೀಯ? ಏನು ಹೊಲಸದೀಯ ನೀನು? ಇರಲಿ ತಮ್ಮ ಮಹೇಶ, ಇರಲಿ ಬಿಡು, ಹೋಗ್ಲಿ. ನಾನು ಬಿಟ್ಟು ಬರ್ಬಾ. ಆತ್ರಿ ಪಂಡಿತರ, ನಡ್ರಿ ಹೋಗೋಣ. ನಿನ್ನ ಬಂದು ವಿಚಾರಿಸ್ಕೊಂತ ನಿನ್ನ. ಹೌದಲ್ವಾ? ನಿಂದೇನು ಆ ಡೈಲಾಗ್ ಹೇಳ್ಬಿಡು. ನೀ ಯಾಕೆ ಸುಮ್ಮನದಿ? ಆದರೂ ಲಲಿತಾ, ಮನುಷ್ಯನಿಗೆ ಆಸೆ ಇರ್ಬೇಕು, ದುರಾಸೆ ಇರಬಾರ್ದು. ನಿನ್ನಷ್ಟು ಕೆಟ್ಟ ಬುದ್ಧಿ ಯಾವ ಹೆಂಚಿಗೂ ಬರಬಾರ್ದು. ನಿಂದಲ್ಮಕ್ಕಿಷ್ಟ. ನೀನು ಇಷ್ಟೆಲ್ಲ ಮಾಡಿ ಅಂತ ಹೇಳಿ ಅತ್ತೆಯವ್ರಿಗೆ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೊಂತಾರೆ ಗೊತ್ತನ? ಗೊತ್ತಾಗಕ್ಕೆ ಹೆಂಗೆ ಸಾಧ್ಯ? ಅಕ್ಕಿ ಮಕ್ಕೊಂಡ, ಅಕ್ಕಿ ಗೊತ್ತಾಗಂಗಿಲ್ಲ. ಯಾವ್ಯಾಕಿ ಬೋಸಡಿ ನಾ ಮಕ್ಕಂಡನಿ ಎಂದಕ್ಕಿ. ಹಾಂ ಯವ್ವ ಎದ್ಯಾ? ನೋಡ್ದೆ ನಿಮ್ಮ ಅಕ್ಕಂಡಿ ನೀ ಸತ್ತ ಹೋಗಿ ಅಂತಂದು ಎಷ್ಟೆಲ್ಲ ನಾಟಕ ಮಾಡಿದ್ರಿ ಬೇ. ಅಣ್ಣ ಅತ್ತಿಗೆಮ್ಮ ಇಬ್ಬರು ಸೇರ್ಕೊಂಡು ನಿನ್ನ ಮಗ ನಿನ್ನ ಸೊಸೆ ನಿನ್ನ ಕೊಂದ ಬಿಡ್ತಿದ್ರಿ ಬೇ. ನಾನಿದ್ದೆ ಅಂತ ಹೇಳಿ ಪಂಡಿತರನ್ನ ಕರೆಸಿ ತೋರಿಸಿ ಮಾಡಿದ್ದಕ್ಕೆ ನಿನ್ನ ಜೀವ ಬದುಕಿ ಅಂತೂ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನೀನು ಕೊಂದ ಬಿಡ್ತಿದ್ರಲ್ಲ ಬೇ. ಮಣ್ಣಾಗ ಇಟ್ಟು ಬಂದು ಬಿಡ್ತಿದ್ರು. ಅಯ್ಯೋ ದೇವ್ರ ದೊಡ್ಡನು, ನೀ ಬದುಕಿಬಿಟ್ಟೆ ಬೇ. ನನ್ನಿಂದ ನೀ ಬದುಕಿದ್ದಿ ನೋಡ್ಬೇ. ಲಲಿತಾ, ಯಾಕೆ ಇಲ್ಲದ್ದೆಲ್ಲ ಸುಳ್ಳಪಳ್ಳ ಹೇಳ್ತೀವಿ ಅತ್ತೆಯವ್ರಿಗೆ? ಈಗಷ್ಟೇ ಎದ್ದಾರು ಇನ್ನೋರು. ಸುಮ್ಮನಿರ, ಏನು ಹಾಗೆಲ್ಲ ಹೇಳಬೇಡ. ಅವರಿಗೆ ಮೈಂಡ್ ಮೇಲೆ ಎಫೆಕ್ಟ್ ಆಗ್ತು. ಹೌದಲೇ ಹೌದು, ನೀನು ಇದ್ದಿದ್ದಕ್ಕೆ ಬದುಕೇನು ನಾನು. ಇಲ್ಲಾಂದ್ರೆ ನಾ ಹೆಂಗೆ ಬದುಕಕ್ಕೆ ಸಾಧ್ಯ ಹೇಳು? ನಿನ್ನಂಥ ಒಳ್ಳೆ ಮಗಳು ಅದಾಳ ಅಂಥೇಳಿ ಬದುಕಿನ ನಾನು. ಹೌದಾ? ಹೌದು, ಅವ್ವ ಮಕ್ಕಂಡಾಳು ಸತ್ತಾಳು ಅನ್ನೋದು ನಿಂಗೆ ಗೊತ್ತಾಗಲಿಲ್ಲ. ಅಷ್ಟು ನೀನು ತಾಯಿ ಮೇಲೆ ಪ್ರೀತಿ ನಿನಗೆ. ಹೌದಾ? ಅವು ಮಕ್ಕಂಡಾಳ ಚೈನಿ ಕುದಿಯಾಗಿಂದ ಬೀಚಿ ಬಿಡೋಣ ಅನ್ನಷ್ಟು ಪ್ರೀತಿ ನಿನಗೆ. ಅವ್ವ ಇನ್ನೂ ಬದುಕ್ಯಾಳು, ಅಷ್ಟು ದೌಡ ಹೋಗಿ ತೊಗೊಂಡೋಗಿ ಮಣ್ಣಾಗಿಟ್ಟು ಬಿಡೋಣ ಅನ್ನಷ್ಟು ಪ್ರೀತಿ ನಿನಗೆ ನನ್ನ ಮೇಲೆ. ಯಾರೆಷ್ಟು ಪ್ರೀತಿ ಮಾಡ್ತಾರೋ, ಯಾರೆಷ್ಟು ನನ್ನ ದ್ವೇಷ ಮಾಡ್ತಾರೋ ಅಂತ ಹೇಳಿ ನೋಡಾಕ ಚೆಕ್ ಮಾಡಿ. ನಿಮ್ಮ 3 ಜನರೊಳಗೆ ಯಾರು ನನ್ನ ಎಷ್ಟು ಪ್ರೀತಿ ಮಾಡ್ತೀರಂತ ಚೆಕ್ ಮಾಡೋಕ್ಕಾಗಿನ ನಾನು ಈ ನಾಟಕ ಮಾಡಿದ್ದೆ ಗೊತ್ತಾನ? ಇಲ್ಲಾಂದ್ರೆ ನನಗೆ ಈ ನಾಟಕ ಮಾಡೋಕ್ಕೆ ತಲೆ ಕೆಟ್ಟಕ್ಕೆ ಮಾಡಿದ್ದೇನೆ ನೀನು. ನಾನು ಮೊನ್ನೆ ನೀನು ಗೌಡ್ರ ಹತ್ರ ಮಾತಾಡೋದನ್ನು ಕೇಳಿಸ್ಕೊಂಡಿನಿ ನಾನು, ಗೊತ್ತಾನ? ಆಹಾ, ಇಲ್ಲೊಂದು ಮಾತಾಡ್ತೀಯ, ಅಲ್ಲಿ ಹೊಲ್ದಾಗ ಗೌಡ್ರ ಹತ್ರ ಒಂದು ಮಾತಾಡ್ತೀಯ. ಬಂಗಾರದ ಶೆಟ್ಟಿ ಬೇರೆ ನಿನ್ನ ಹಿಂದೆ ಎಷ್ಟು ಜನ ಅದಾರ. ನೀನೇನು ರೋಡಿಗೆ ನಿಂತ್ಕೊಂಡ್ಬಿಟ್ಟು ಇನ್ನೇನು ನಿನ್ನ ಮಾಡ್ತಾನೆ. ಈಗಲೇ ನಿನ್ನ ಅಮ್ಮನಿಂದ ಹೊರಗೆ ಹೋದ್ರೆ ಸರಿ, ಇಲ್ಲಾಂದ್ರೆ ಕುತ್ತಿಗೆ ಹಿಡಿದು ಹೊರಗೆ ಹಾಕ್ತಾನೆ. ಇವತ್ತಿಗೆ ನನ್ನ ಪಾಲಿಗೆ ನೀನು ಸತ್ತೋದೆ ನೋಡು. ಯವ್ವ ಇಲ್ಬೇ ಯವ್ವ, ನನ್ನ ತಪ್ಪಾತ್ಬೇ. ಇನ್ನೊಮ್ಮೆ ಹಂಗೆ ಮಾಡಂಗಿಲ್ಲ. ನಿನ್ನ ತಪ್ಪು ಒಪ್ಪು ಎಲ್ಲ ಯಾರಿಗೆ ಬೇಕು? ಯಾವುದು ಬೇಡ. ನೀನು ಮನೆಯಾಗಿರೋದು ಬೇಡ, ನನ್ನ ಸಂಸಾರ ನೀನು ಹಾಳು ಮಾಡೋದು ಬೇಡ, ಅಣ್ಣ ಅತ್ತಿಗೆ ನಡುವೆ ಹುಳಿ ಹಿಂಡೋದು ಬೇಡ. ಎಷ್ಟು ದಿನ ನಾನು ನಿನ್ನ ಮಾತು ಕೇಳ್ಕೊಂಡು ಅವ್ರಿಗೆ ಅನುಬಾರದ್ದೆಲ್ಲ ಅಂದಿದ್ದು ಸಾಕು, ಎಲ್ಲದೂ ಸಾಕು. ಯವ್ವ ನಿನ್ನ ಮನೆ ಇಲ್ಲದ್ರೆ ನಾ ಎಲ್ಲಿ ಹೋಗ್ಲಿ ಬೇ? ನಂಗೆ ನೀನೇ ದಿಕ್ಕು. ನಿನ್ನ ಬಿಟ್ಟರೆ ಯಾರು ಅದಾರ ಬೇವ? ಅಯ್ಯೋ ಅದರಲ್ಲಿ ಏವಾ ನಿನ್ನ ಹೆಚ್ಕೊಂಡ್ರೆ ಇಬ್ಬಿಬ್ರು ಅದಾರ. ಮತ್ತಿನ್ನೆಷ್ಟು ಜನ ಅದಾರ ಯಾರಿಗೆ ಗೊತ್ತೈತಿ? ನನಗೆ ಗೊತ್ತಿದ್ದಂಗೆ ಇಬ್ಬರು. ಆ ಗೌಡಪ್ಪ ಅದ, ಈ ಬಂಗಾರದ ಶೆಟ್ಟಿ ಅದ, ಇನ್ಯಾರ್ಯಾರು ಅದಾರ ನನಗೇನು ಗೊತ್ತು? ಇಲ್ಬೇವ, ನಾನು ಎತ್ತಾಗಿರ್ತೀನಿ. ನಮ್ಮ ಹಂಗೆ ಮಾಡೋದಿಲ್ಬೇ. ನಾನು ನನ್ನ ಮಗಳನ್ನ ಗಂಡನ ಮನೆಯಿಂದ ಯಾಕೆ ಓಡಿಸಿದ್ರೆ, ಗಂಡು ಸತ್ತ ಮೇಲೆ ಯಾಕೆ ಅಲ್ಲಿ ಮನೆಯಾಗ ಇಟ್ಕೊಳ್ಳಿಲ್ಲ ಅಂದೆ. ನೀನು ಈ ಥರ ಮಾಡಿದ್ದಕ್ಕೆ ಅವ್ರು ಇಟ್ಕೊಂಡಲ್ಲ. ಅದಕ್ಕೆ ಬೇಡ ಇಲ್ಲೂ ನಮ್ಮ ಸಂಸಾರ ಹಾಳು ಮಾಡ್ತೀನಿ ನೀನು. ಹೋಗ್ಲಿ ಬಿಡ್ರಿ ಅತ್ತೆಯವ್ರೆ, ಏನೋ ತಪ್ಪಾಗ್ಬಿಟ್ಟೈತೆ ಆಕೆ ಕಡೆಯಿಂದ. ಪಾಪ ಆಕೆಯನ್ನು ಹೊರಗೆ ಹಾಕಿದ್ರೆ ಹೆಂಗಸಿ ಎಲ್ಲಿ ಹೋಗಿ ಏನು ಮಾಡ್ತಾಳೆ ಆಕಿ? ಇರಲಿ ನಮ್ಮ ಮನ್ಯಾಗ ಇರಲಿ. ತಪ್ಪು ಎಲ್ಲರೂ ಮಾಡ್ತಾರೆ, ಆಕಿನೂ ಮಾಡ್ಯಾಳ. ಹೋಗ್ಲಿ ಬಿಡ್ರಿ, ಎಷ್ಟಾಗಲಿ ನಮ್ಮ ಮನೆ ಹೆಣ್ಮಗಳಲ್ಲ, ಸರಿ ಅಕ್ಕಳ. ದೇವ್ಕಿ ನಿನಗೆ ಗೊತ್ತಿಲ್ಲ ಆಕಿ ಬುದ್ಧಿ, ನಂಗೆ ಭಾಳ ಚಲೋ ಗೊತ್ತಾಗೈತಿ. ಈ ಒಂದು ತಾಸ್ನಾಗ ಆಕಿ ಎಷ್ಟು ಬೇಕಷ್ಟು ನಾಟಕ ಆಡ್ಯಾಳ, ನಂಗೆ ಗೊತ್ತೈತಿ. ನೀನು ಸುಮ್ಮನೆ ಇದ್ಬಿಡಿದ್ರಾಗ ಏನೂ ಮಾತಾಡ. ಹೋಗ್ಲಿ ಬಿಡ್ರಿ ಅತ್ತೆಯವ್ರ, ಇದೊಂದು ಸರಿ ಕ್ಷಮಿಸ್ರಿ ಆಕಿನ.
ಇದೊಂದು ಸರಿ ಕ್ಷಮಿಸ್ರಿ. ಎಲ್ಲರಿಗೂ ಒಂದೊಂದು ಅವಕಾಶ ಕೊಟ್ಟು ನೋಡ್ಬೇಕಂತ ನಮ್ಮ ಮನೆ ಮಗಳು ಯಾಕೆ ಅವಕಾಶ ಕೊಟ್ಟು ನೋಡ್ಬಾರ್ದು? ಒಂದು ಸರಿ ಕೊಟ್ಟು ನೋಡ್ರಿ, ಸರಿ ಆಗ್ಬೋದೇನೋ. ಇಲ್ಲ, ನನ್ನ ಮಗ ಬರಲಿ. ನನ್ನ ಮಗ ಬಂದ ಮೇಲೆ ನನ್ನ ಮಗನ ಹತ್ರ ಮಾತಾಡಿ ನಾನು ಯಾವುದಕ್ಕೂ ನಿರ್ಧಾರ ತಗೊಂತೀನಿ. ನೀನು ನಿಮ್ಮ ಅಣ್ಣನ ಹತ್ರ ಕ್ಷಮೆ ಕೇಳಿದ್ರೆ ಮಾತ್ರ ನಿನಗೆ ಈ ಮನೆಯಾಗ ಅವಕಾಶ, ಇಲ್ಲದ್ರಿಲ್ಲ. ಹ್ಞೂ ಬೇ, ವಾ ಕೇಳ್ತೀನಿ ಬೇ, ಕ್ಷಮೆ ಕೇಳ್ತೀನಿ ಬೇ.